ಹುಷಾರಿಲ್ಲ ಅಂದರೂ ಸರಿ, ಫುಲ್ ಹುಷಾರಾಗಿದ್ದೀನಂದ್ರೂ ಸರಿ, ಬಿಸಿಬೇಳೆ ಬಾತ್ ಇಸ್ ನಂಬರ್ 1 ಬ್ರೇಕ್ಫಾಸ್ಟ್ ನನ್ನ ಪ್ರಕಾರ. ಸೊ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ನೀವು ಆರಾಮಾಗಿ ಹೇಗೆ ಬಿಸಿಬೇಳೆ ಬಾತ್ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಕುಕ್ಕರಲ್ಲಿ 1 ಗ್ಲಾಸ್ ಬೇಳೆ, ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಬಂದ್ಬಿಟ್ಟು ಜೀರಗ ಸಾಂಬ ಅಕ್ಕಿನ ಹಾಕಿದ್ದೀನಿ. 1 ಬೌಲಷ್ಟು ಕ್ಯಾರೆಟ್, ಬೀನ್ಸ್, ಬಟಾಣಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಬಿಟ್ಟು 1 ಗ್ಲಾಸ್ ಅಕ್ಕಿ ಬೇಳೆಗೆ ಕರೆಕ್ಟಾಗಿ 5 ಗ್ಲಾಸಷ್ಟು ನೀರನ್ನು ಹಾಕಿ ಲೋ ಫ್ಲೇಮಲ್ಲಿ 3 ವಿಷಲ್ ಬೇಯಿಸೆತ್ತಿಟ್ಕೊಳ್ಳೋಣ. ಬಾಣಲಿ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು 1/4 ಸ್ಪೂನಷ್ಟು ಸಾಸಿವೆ, 3 ಇಂದ 4 ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಧಾರಾಳವಾಗಿ ಗೋಡಂಬಿ, ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡು ಗೋಡಂಬಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. 1 ಲೆಮನ್ ಸೈಜಷ್ಟು ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿ ಚೆನ್ನಾಗಿ ಕ್ಯೂಚಿ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದು ಇವಾಗ ಗ್ಯಾಸ್ ಮೇಲೆ 3 to 4 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕಾದ್ರೆ IHP ಅಯ್ಯಂಗಾರ್ಸ್ ಬ್ರ್ಯಾಂಡ್ ಅವ್ರದ್ದು ಬಿಸಿಬೇಳೆ ಬಾತ್ ರೆಡಿಮೇಡ್ ಪೌಡರ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮತ್ತೆ ಇನ್ನೊಂದು 2-3 ನಿಮಿಷ ಕುದಿಸ್ಕೊಂಡೆ. ಈ ಟೈಮಲ್ಲಿ ನಾವು ಬೆಲ್ಲ ಹಾಕಬೇಕಿತ್ತು, ನಾನು ಮರ್ತೋಗ್ಬಿಟ್ಟೆ. ಸೊ ನೋ ಪ್ರಾಬ್ಲಮ್. ಆಮೇಲಿಂದ ಬಂದುಬಿಟ್ಟು 1 ಸ್ಪೂನಷ್ಟು ಬೆಲ್ಲದ ಪುಡಿ ಏನು ಬರುತ್ತಲ್ಲ, ನಾಟಿ ಸಕ್ಕರೆ, ಅದನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದೆ. ಇದಕ್ಕೆ ಖಾರ ಬೂಂದಿ, ಮೊಸರು ಬಜ್ಜಿ ನಿಕ್ಕೊಂತಿರೋ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ. ಸೊ ಆರಾಮಾಗಿ 20 ಇಂದ 30 ನಿಮಿಷದಲ್ಲಿ ಬಿಸಿಬೇಳೆ ಬಾತ್ನ ರೆಡಿ ಮಾಡ್ಕೊಬೋದು. ಯಾರಿಗಾದರೂ ಈ ವಿಡಿಯೋ ರೆಸಿಪಿ ಅವಶ್ಯಕತೆ ಇದ್ದರೆ ಖಂಡಿತ ಶೇರ್ ಮಾಡಿ.